ನಾವು ಕೂಡ ಶಿವಮೊಗ್ಗದವ್ರು. ಏನು ವಿಡಿಯೋಸ್ ಇದು, ಯಾರಿಗೆ ಹೆಲ್ಪ್ ಆಗುತ್ತೆ, ನ್ಯೂಜಿಲೆಂಡಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅದನ್ನ ಕಟ್ಕೊಂಡು ನಮಗೇನು, ಜನಗಳಿಗೆ ಇಷ್ಟ ಆಗಲಿಲ್ಲ ಅಂತ ಸುಮ್ಮನೆ ಇದ್ರೆ ಅದೇ ಎಲ್ಲರಿಗೂ ಆಗುವಂಥ ಒಂದು ಹೆಲ್ಪು. ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಭಯ ಅನ್ನೋದು ಎದ್ದು ಕಾಣುತ್ತೆ. ನಮ್ಮಮ್ಮಂಗೆ ಯಾರಾದರೂ ಒಬ್ಬರು ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತಂತೂ ನನಗೆ ಸಖತ್ತು ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ನಾನು ಈ ಚಾನಲ್ನ ಸ್ಟಾರ್ಟ್ ಮಾಡಿದೆ 2020ರಲ್ಲಿ. ಆದರೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿದ್ದು 4 ವರ್ಷ ಆದಮೇಲೆ. ಸ್ಟಾರ್ಟಿಂಗಲ್ಲೆಲ್ಲ ಈ 1 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಸಲ ವೀಡಿಯೋ ಹಾಕ್ತಾಯಿದ್ದೆ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಮತ್ತು ಈ ಪ್ರೆಗ್ನೆನ್ಸಿ, ಡೆಲಿವರಿ ಅಂಥೇಳಿ 1-1.5 ವರ್ಷ ನಾನು ಕಂಪ್ಲೀಟ್ ಬ್ರೇಕ್ ತೊಗೊಂಡೆ. ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ದ ವೀಡಿಯೋಸ್ಗೂ ಇವಾಗ ಮಾಡ್ತಿರೋ ವೀಡಿಯೋಸ್ಗಳಿಗೂ ಕಂಪೇರ್ ಮಾಡಿದೆ ನನಗೇ ಒಂದು ಅಜಗಜಾಂತರ ಡಿಫ್ರೆನ್ಸ್ ಕಾಣುತ್ತೆ. ಯಾಕೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾನು ಬರೀ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೆ, ವಿತ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಿದ್ದಿದ್ದು. ಅದಾದಮೇಲೆ ವಾಯ್ಸ್ ಓವರ್ ಕೊಡ್ತಾ ಹೋದೆ. ಅದಾದಮೇಲೆ ಒಂದು ಜ್ಯುವೆಲರಿ ಕಲೆಕ್ಷನ್ ಅನ್ನೋ ಒಂದು ವೀಡಿಯೋದಲ್ಲಿ ಫೇಸ್ ರಿವೀಲ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ಕ್ಯಾಮ್ರಾ ಅಂತ ಅಂದರೆ ಅಷ್ಟು ಭಯ ಇರ್ತಿತ್ತು ನನಗೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಆ ಭಯ ಅನ್ನೋದು ಎದ್ದು ಕಾಣುತ್ತೆ. ಇಲ್ಲಿಗೆ ಬಂದಮೇಲೆ ಸುಮಾರು ವೀಡಿಯೋಸ್ಗಳನ್ನ ಮಾಡ್ತಾ ನನಗೆ ಒಂಥರ ಕಾನ್ಫಿಡೆನ್ಸ್ ಬಂದಿದೆ. ಮತ್ತು ಕ್ಯಾಮ್ರಾ ಕಂಡ್ರೆ ಇವಾಗ ಭಯ ಇಲ್ಲ. ಸರಾಗವಾಗಿ ಇವಾಗ ಏನು ಹೇಳಬೇಕು ಅಂತ ಮೈಂಡಲ್ಲಿ ಇರುತ್ತೋ ಅದು ಪಟ ಅಂತೇಳಿ ಕ್ಯಾಮ್ರಾ ಮುಂದೆ ಬರ್ತಾ ಹೋಗುತ್ತೆ, ಮಾತಾಡ್ತಾ ಹೋಗ್ತೀನಿ. ಇವಾಗ ಈ ಯೂಟ್ಯೂಬ್ ಚಾನಲ್ ಅಂತ ಅಂದಾಗ ಈ ದುಡ್ಡು ಬರುತ್ತೆ, ರೆವಿನ್ಯೂ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ನಾನು ಕಾನ್ಸಂಟ್ರೇಟೇ ಮಾಡಲಿಲ್ಲ. ಫಸ್ಟ್ ನನ್ನ ಮೈಂಡಲ್ಲಿ ಏನಿತ್ತು ಅಂತಂದರೆ, ನಮ್ಮಮ್ಮಂಗೆ ಯಾರಾದರೂ ಒಬ್ಬರು, ಅಂದರೆ ಅವರ ರಿಲೇಟಿವೇ ಆಗಿರ್ಬೋದು, ಫ್ರೆಂಡ್ಸೇ ಆಗಿರ್ಬೋದು, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರಪ್ಪ, ನಮ್ಮ ಅತ್ತೆಗೆ ನಿಮ್ಮ ಸೊಸೆ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಕಣ್ರಿ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಎಲ್ಲದನ್ನು ದುಡ್ಡಿಂದನೇ ಕೊಂಡ್ಕೊಳಕ್ಕಾಗಲ್ಲ ಅಲ್ವಾ. ಯಾರಾದರೂ ಒಬ್ಬರು ಈ ಥರ ಒಂದು ಅಪ್ರಿಸಿಯೇಷನ್ ಕೊಟ್ಟರು ಅಂತ ಅಂದರೆ ಅದರಿಂದ ಆಗೋವಂಥ ಖುಷಿನೇ ಬೇರೆ. ಮತ್ತು ಒಂದಿಷ್ಟು ಜನ ನಾವು ಕೂಡ ಶಿವಮೊಗ್ಗದವರು ವಿಡಿಯೋ ಮಾಡ್ತಾ ಇರೋದನ್ನು ನೋಡಿ ತುಂಬ ಖುಷಿ ಆಗ್ತಿದೆ ಅಂತೇಳಿ ಕಮೆಂಟ್ ಹಾಕಿದ್ರು. ಆಮೇಲೆ ಒಂದಿಷ್ಟು ಜನ ನಾವು ಕೂಡ ನ್ಯೂಜಿಲ್ಯಾಂಡಲ್ಲಿ ಜಾಬ್ ಹುಡುಕಬೇಕು ಅಂತ ಇದ್ದೀವಿ, ಜಾಬ್ ಡೀಟೇಲ್ಸ್ ಕೊಡಿ, ಹೆಂಗೆ ಸರ್ಚ್ ಮಾಡೋದು, ಹೆಂಗೆ ಅಪ್ಲೈ ಮಾಡೋದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದರು. ಮತ್ತು ಒಂದಿಷ್ಟು ಜನ ನಾವು ನ್ಯೂಜಿಲ್ಯಾಂಡ್ ಬರೋಕ್ಕಿಂತ ಮುಂಚೆ ನಿಮ್ಮ ವೀಡಿಯೋಸ್ಗಳನ್ನ ಒಂದಿಷ್ಟು ನೋಡಿದ್ವಿ, ತುಂಬಾ ಹೆಲ್ಪ್ ಆಯಿತು ನಮಗೆ ಅಂತೇಳಿ ಆ ಥರನೂ ಕೂಡ ಕಮೆಂಟ್ ಹಾಕಿದ್ರಿ. ಇದನ್ನೆಲ್ಲ ನೋಡಿದ್ರೆ ಹೌದಪ್ಪ, ನನ್ನ ವೀಡಿಯೋಸ್ಗಳನ್ನೂ ಕೂಡ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ, ಕಂಟೆಂಟ್ ಜನಕ್ಕೆ ಇಷ್ಟ ಆಗ್ತಿದೆ ಅಂಥೇಳಿ ನಿಜವಾಗ್ಲೂ ಒಂದು ಮೋಟಿವೇಶನ್ ಸಿಗುತ್ತೆ. ಈ ಜರ್ನಿಲಿ ಒಂದಿಷ್ಟು ಜನ ಏನು ವೀಡಿಯೋಸ್ ಇದು, ಯಾರಿಗೆ ಹೆಲ್ಪ್ ಆಗುತ್ತೆ, ನ್ಯೂಜಿಲೆಂಡಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಅದನ್ನು ಕಟ್ಕೊಂಡು ನಮಗೇನು, ಈ ಥರ ಕಾಲೇಳ್ದಿರೋರು ಒಂದಿಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಹೇಳೋದು ಏನಂತ ಅಂದರೆ, ನೀವು ಸಪೋರ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಮೋಟಿವೇಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಡಿಮೋಟಿವೇಟ್ ಮಾತ್ರ ಮಾಡಬೇಡಿ. ಸುಮ್ಮನೆ ಇದ್ದರೆ ಅದೇ ಎಲ್ಲರಿಗೂ ಆಗುವಂಥ ಒಂದು ಹೆಲ್ಪು. ಯಾಕಂದರೆ ಈ ವಿಡಿಯೋಸ್ಗಳು ಜನಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ನನ್ನ ಚಾನಲಲ್ಲಿ ಏನೋ ಈಗ ಬಾಣಂತಿ ಚಟ್ನಿ ಪುಡಿಗೆ ಒಂದು 56,000 ವ್ಯೂಸ್ ಬಂದಿದೆ. ಆಮೇಲೆ ಬಾದಾಮಿ ಹಲ್ವಾಗೆ 11,000, ಆಮೇಲೆ ನಮ್ಮ ಅತ್ತೆ ಒಂದು ಏನೋ ಗೆಜ್ಜೆ ವಸ್ತ್ರದ್ದು ಇದನ್ನೆಲ್ಲ ವೀಡಿಯೋಸ್ನ ಮಾಡಿದರು, ಅದಕ್ಕೆ 4,500. ಈ ಥರ ಚೆನ್ನಾಗಿ ವ್ಯೂಸ್ ಬಂದಿದೆ. ಜನಗಳಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಇಷ್ಟೆಲ್ಲ ವ್ಯೂಸು ಸಬ್ಸ್ಕ್ರಿಪ್ಷನ್ಸು ಬರೋಕ್ಕೆ ಚಾನ್ಸೇ ಇಲ್ಲ. ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಏನು ಆರಾಮಾಗಿ ಮಾಡ್ಬೋದಪ್ಪ ಯೂಟ್ಯೂಬ್ ವೀಡಿಯೋಸ್ಗಳನ್ನ, ಅದರಲ್ಲಿ ಏನಿದೆ ತಲೆ ಹೋಗೋವಂಥದ್ದು ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದು ಅಷ್ಟೊಂದು ಸುಲಭ ಅಲ್ಲವೇ ಅಲ್ಲ. ಯಾಕೆ ಅಂತಂದರೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಜನಕ್ಕೆ ಯಾವ ಕಂಟೆಂಟ್ ಕೊಟ್ಟರೆ ಇಷ್ಟ ಆಗುತ್ತೆ, ಆ ಕಂಟೆಂಟ್ನ ಹೆಂಗೆ ಡೆಲಿವರ್ ಮಾಡ್ತೀರಾ, ಅಂದರೆ ಜನಗಳಿಗೆ ಕನ್ವಿನ್ಸ್ ಆಗೋ ಹಾಗೆ ನೀವು ವೀಡಿಯೋಸಲ್ಲಿ ಹೇಗೆ ಹೇಳ್ತೀರಾ. ಹಾಗೆ ನೀವೇನಾದರೂ ಲೈವ್ ಬಂದರೆ ಚಾನಲಲ್ಲಿ ಯಾರೋ ಒಬ್ಬರು ಸಡನ್ನಾಗಿ ಕ್ವಶನ್ ಕೇಳ್ತಾರೆ, ಅದಕ್ಕೆ ನೀವು ಹೆಂಗೆ ಸ್ಪಾಂಟೇನಿಯಸ್ ಆಗಿ ರೆಸ್ಪಾನ್ಸ್ ಮಾಡ್ತೀರಾ. ಮತ್ತು ಕುಕ್ಕಿಂಗ್ ವೀಡಿಯೋಸ್ ಏನಾದ್ರು ಮಾಡ್ತಾಯಿದ್ರೆ ಅದರಲ್ಲಂತೂ ನೀವು ಮಾಡಿದ್ದ ಅಡುಗೆ ರುಚಿ ವಾಸನೆ ಏನೂ ಗೊತ್ತಾಗೋದಿಲ್ಲ. ಪ್ರೆಸೆಂಟೇಷನ್ ಹೆಂಗೆ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನೀವೇನಾದ್ರು ವ್ಲಾಗಿಂಗ್ ಚಾನಲ್ ಎಲ್ಲ ಮಾಡಿದ್ರಿ ಅಂತಂದರೆ ಅದರಲ್ಲಿ ನೀವು ಹೆಂಗೆ ಮಾತಾಡ್ತೀರಾ, ಜನಕ್ಕೆ ಹೆಂಗೆ ಅವ್ರನ್ನ ಎಂಗೇಜಿಂಗಾಗಿ ಇಟ್ಕೋತೀರಾ ಫುಲ್ ವೀಡಿಯೋದಲ್ಲಿ, ಅದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಬರೀ ಕಂಟೆಂಟ್ ಹುಡುಕ್ಬಿಟ್ಟು ವೀಡಿಯೋ ಮಾಡೋದು ಒಂದೇ ಅಲ್ಲ, ಥಂಬ್ನೈಲು ಮತ್ತು ಟೈಟಲ್ಲು ಕೂಡ ಕ್ಯಾಚಿಯಾಗಿರಬೇಕು. ನೀವೆಲ್ಲ ಕಂಟೆಂಟ್ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟು ಟೈಟಲ್ಲು ಥಂಬ್ನೈಲು ಏನೂ ಇರಲಿಲ್ಲ ಅಂತಂದರೆ ಜನ ಅದ್ರ ಮೇಲೆ ಕ್ಲಿಕ್ಕೇ ಮಾಡೋದಿಲ್ಲ. ಆ ವೀಡಿಯೋಸ್ ಮೇಲೆ ಯಾರೂ ನೋಡೋದಿಲ್ಲ, ಸಬ್ಸ್ಕ್ರಿಪ್ಷನ್ನು ಬರೋದಿಲ್ಲ, ವ್ಯೂಸ್ ಅಂತೂ ಬರೋದೇ ಇಲ್ಲ. ಈಗ ನಾವು ನಮ್ಮ ಫ್ರೆಂಡ್ಗಳ ಜೊತೆ ಚೆನ್ನಾಗಿ ಮಾತಾಡ್ತೀವಿ, ತುಂಬಾ ಕಾನ್ವರ್ಸೇಷನ್ ಮಾಡ್ತೀವಿ. ಅದರಲ್ಲಿ 2 ಸೆಂಟೆನ್ಸು ಹೇಳಿರೋಂಥ ಸೆಂಟೆನ್ಸ್ನ ಒಂದು ಕ್ಯಾಮ್ರಾ ಮುಂದೆ ಹೇಳೋಕ್ಕೆ ಟ್ರೈ ಮಾಡಿ ಎಷ್ಟು ಕಷ್ಟ ಆಗುತ್ತೆ ಅಂಥೇಳಿ. ನಾನಂತೂ ಸ್ಟಾರ್ಟಿಂಗಲ್ಲಿ ಒಂದು 5 ನಿಮಿಷದ ವೀಡಿಯೋಗೆ
2-3 ಗಂಟೆ ಈ ಥರ ನಿಂತ್ಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಏನೋ ಟೇಕ್ ತೊಗೊಂಡಿರೋದು, ಒಂದು 100 ಟೇಕ್ ತೊಗೊಂಡಿದ್ದೀನಿ ನಾನು. ಹಾಗಾಗಿ ಒಂದು ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಬೇರೆಯವ್ರ ಜೊತೆ ಎದುರುಗಡೆ ಮಾತಾಡೋದೇ ಒಂಥರ ಇರುತ್ತೆ, ಅದನ್ನೇ ಕ್ಯಾಮ್ರಾ ಮುಂದೆ ಹೇಳೋದೇ ಡಿಫ್ರೆಂಟ್ ಆಗಿರುತ್ತೆ. ಎರಡೂ ಒಂದೇ ಅಲ್ವೇ ಅಲ್ಲ. ಹಾಗಾಗಿ ಎಲ್ಲರಿಗೂ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕಾಗೋದಿಲ್ಲ. ನಿಮಗೆ ಒಂದು ಸ್ಪೆಷಲ್ ಟ್ಯಾಲೆಂಟ್ ಅಂದರೆ ಈಗ ಪ್ರೆಸೆಂಟೇಷನ್ ಸ್ಕಿಲ್ಸ್ ಇರ್ಬೋದು, ಇಲ್ಲ ಅಂತಂದರೆ ಮಾತಾಡೋ ಚಾಕಚಕ್ಯತೆ ಇರ್ಬೋದು. ಈ ಥರ ಏನಾದ್ರು ಒಂದು ಸ್ಕಿಲ್ಸ್ ಇದ್ದರೆ ಚೆನ್ನಾಗಿ ವೀಡಿಯೋಸ್ಗಳು ಬರುತ್ತೆ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲ್ಲು ಕ್ಲಿಕ್ ಆಗುತ್ತೆ. ಇವಾಗ ಆರ್ಗ್ಯಾನಿಕ್ ಆಗಿ ಯೂಟ್ಯೂಬ್ ಚಾನಲ್ನ ಬೆಳೆಸ್ತೀರಾ, 1K ಸಬ್ಸ್ಕ್ರೈಬರ್ಸ್ ಎಲ್ಲ ತೊಗೊಳ್ತೀರಾ ಅಂತಂದರೆ ತುಂಬಾ ಕಷ್ಟ ಇದೆ. ಯಾಕೆ ಅಂತಂದರೆ ಎಲ್ಲರೂ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲರೂ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಹಾಕ್ತಾರೆ. ಮತ್ತು ಸೀರಿಯಲ್ ಆ್ಯಕ್ಟರ್ಸ್ ಅಂತೆ, ಆಮೇಲೆ ಫಿಲ್ಮ್ ಆ್ಯಕ್ಟರ್ಗಳು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ತಿಳ್ಕೊಂಡಿದ್ದಾರೆ, ಫೇಮಸ್ ಇರ್ತಾರೆ. ಹಂಗಾಗಿ ವೀಡಿಯೋಸ್ ಮಾಡ್ತಾ ಜನಗಳಿಗೂ ಕೂಡ ಜಾಸ್ತಿ ರೀಚ್ ಆಗ್ತಾರೆ, ವ್ಯೂಸ್ ಬರ್ತಾ ಹೋಗುತ್ತೆ. ಆದರೆ ನಾರ್ಮಲ್ ಜನಗಳು ವೀಡಿಯೋಸ್ಗಳನ್ನ ಮಾಡ್ತಾ ಹೋದರೆ ಅವ್ರುಗಳಿಗೆ ವ್ಯೂಸ್ ಬರೋದು ಕಡಿಮೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಲು 1000 ಸಬ್ಸ್ಕ್ರೈಬರ್ಸ್, ಅದು ಆರ್ಗ್ಯಾನಿಕ್ಕಾಗಿ ಕಂಪ್ಲೀಟ್ ಆಗಿರೋದು. ಈ ವಿಷಯ ನನಗಂತೂ ಸಣ್ಣ ವಿಷಯ ಅಲ್ಲವೇ ಅಲ್ಲ. ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಥರ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.